ಬಳ್ಳಾರಿಯಲ್ಲಿ ಅಕ್ರಮ ಅದಿರು ಸಾಗಾಟ ಪ್ರಕರಣವನ್ನ ಇದೀಗ ಸರ್ಕಾರ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ಎಲ್ಲಿ ಲೋಪದೋಷ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು? ಹಾಗಾಗಿ ತನಿಖೆಗೆ ಇಳಿದಿರುವಂತದ್ದು ಈಗ ಒಂದು ಸ್ವಲ್ಪ ಅಲರ್ಟ್ ಆಗಿದೆ ನಮ್ಮ ಸರ್ಕಾರ. ಅಕ್ರಮವಾಗಿ ಕಬ್ಬಿಣ ಅದಿರು ಸಾಗಾಟ ಪ್ರಕರಣ ತನಿಖೆಗೆ ಇದೀಗ ವಿಶೇಷ ತಂಡ ರಚನೆ ಆಗಿದೆ. ಅರಣ್ಯ ಇಲಾಖೆ ಉನ್ನತ ಅಧಿಕಾರಿಗಳ ತಂಡ ರಚನೆ ಆಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನು ಕೊಟ್ಟಿದ್ದಾರೆ. ಎಪಿಸಿಸಿಎಫ್ ನೇತೃತ್ವದ 3 ಸದಸ್ಯರ ತಂಡ ಇದೀಗ ರೆಡಿ ಆಗಿದೆ. 1 ವಾರದ ಒಳಗೆ ತನಿಖೆ ನಡೆಸಬೇಕು, ಕಡತವನ್ನ ಸಲ್ಲಿಸಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ. ಎನ್ಎಂಡಿಸಿ ಅಕ್ರಮ ಅದಿರು ಸಾಗಾಟ ಪ್ರಕರಣ ಬಹಳ ವರ್ಷಗಳಿಂದ ಇಲ್ಲಿ ಅಕ್ರಮ ಅದಿರು ಸಾಗಾಟ ನಡೀತಾ ಇದೆ ಅನ್ನುವಂಥದ್ದು ಯಾವಾಗ ಗಮನಕ್ಕೆ ಬಂತೋ ಅದಾದ ನಂತರ ಈ ಒಂದು ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಕಬ್ಬಿಣ ಅದಿರು ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂತಹ ತಂಡ ಇದೀಗ ರಚನೆ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ತಂಡವನ್ನ ರೆಡಿ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಅದರಲ್ಲೂ ಕೂಡ ಆದಷ್ಟು ಬೇಗ 1 ವಾರದ ಒಳಗೆ ತನಿಖೆ ನಡೆಸಬೇಕು, ತನಿಖೆ ನಡೆಸಿ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಎಪಿಸಿಸಿಎಫ್ ನೇತೃತ್ವದ 3 ಸದಸ್ಯರ ತಂಡ ಇದು. ಈ ತಂಡದಿಂದ ತನಿಖೆ ಆಗಬೇಕು, ಸರಿಯಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಅದಾದ ನಂತರ 1 ವಾರದ ಒಳಗೆ ಅದು ಸಂಬಂಧಪಟ್ಟಂತೆ ರಿಪೋರ್ಟ್ ವರದಿ ಕೂಡ ಸಲ್ಲಿಕೆ ಆಗಬೇಕು ಅಂತ ಹೇಳಿ ಈಶ್ವರ್ ಖಂಡ್ರೆ ಇದೀಗ ಆದೇಶವನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಈ ಭಾಗದಲ್ಲಿ ಅಕ್ರಮ ಅದಿರು ಸಾಗಾಟ ಹಲವು ವರ್ಷಗಳಿಂದ ನಡೀತಾ ಇದೆ. ಇದರಲ್ಲಿ ಮೇಲಧಿಕಾರಿಗಳು ಕೂಡ ಬಹುಶಃ ಭಾಗಿಯಾಗಿದ್ದಾರೆ ಅಥವಾ ಭಾಗಿಯಾಗಿಲ್ವಾ, ಅಕಸ್ಮಾತ್ ಇಷ್ಟೊಂದು ವರ್ಷಗಳಿಂದ ನಡೀತಾ ಇದೆ ಅಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೂ ಬರಲಿಲ್ವಾ ಅನ್ನೋಂಥ ಪ್ರಶ್ನೆ ಹುಟ್ಟಿತು. ಹಾಗಾಗಿ ಇಲ್ಲಿನ ಜನ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಇಷ್ಟು ವರ್ಷದಿಂದ ನಡೀತಾ ಇದೆ ಅಂತಂದ್ರೆ ಯಾರ ಗಮನಕ್ಕೂ ಇಲ್ವಾ, ಯಾರೆಲ್ಲ ಭಾಗಿಯಾಗಿರ್ಬೋದು, ಇದರಲ್ಲಿ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಯಾವಾಗ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ತು ಸರ್ಕಾರ, ಹಾಗಾಗಿ ಇದೀಗ ಒಂದು ಟೀಮ್ ರೆಡಿ ಆಗ್ತಾ ಇದೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಂಡಿಸಿಯಿಂದ ಅಕ್ರಮ ಅದಿರು ಸಾಗಾಟ ಪ್ರಕರಣ ಇದು. ಹಾಗಾಗಿ ವ್ಯವಸ್ಥಿತವಾಗಿ ಸಂಚಾಗಿದೆ ಅನ್ನೋ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೋಡ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ಈ ಒಂದು ಅಕ್ರಮ ಅದಿರು ಪ್ರಕರಣ ಯಾವ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅಂತ ಹೇಳಿ. ಎಲ್ಲೋ ಒಂದು ರೀತಿಯಾಗಿ ಇಷ್ಟು ವರ್ಷದಿಂದ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವಾ ಅನ್ನೋ ಪ್ರಶ್ನೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಈಗ ಈಶ್ವರ್ ಖಂಡ್ರೆ ಅವರು ಅಲರ್ಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಹೇಗಿರುತ್ತೆ ಮುಂದಿನ ಪ್ರೊಸೀಜರ್ ಈಗ ಈ ಒಂದು ತನಿಖೆಯಲ್ಲಿ? ರೋಶಿನಿ, ಇದೀಗ ಏನು ಒಂದು ಎನ್ಎಂಡಿಸಿಯ ಒಂದು ಅಕ್ರಮ ಅದಿರು ಸಾಗಾಟ ಪ್ರಕರಣವನ್ನ ಇದೀಗ ಒಂದು ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿರುವ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ಇದು ಎನ್ಎಂಡಿಸಿ ಅರಣ್ಯ ಪ್ರದೇಶದಿಂದ ಏನು ಅಕ್ರಮವಾಗಿ ಕಬ್ಬಿಣ ಅದಿರು ಒಂದು ಸಾಗಾಟ ಆಗಿತ್ತು, ಇದೊಂದು ಪ್ರಕರಣದ ತನಿಖೆಗೆ ಈಗ ಪರಿಸರ ಅರಣ್ಯ ಮತ್ತು ಪರಿಸರ ಜೀವಿಶಾಸ್ತ್ರ ಏನು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಈಗ ಒಂದು ತನಿಖೆಗೆ ಆದೇಶವನ್ನ ನೀಡಿರ್ತಕ್ಕಂಥದ್ದು. ಅದರಲ್ಲೂ ಏನು ಎಪಿಸಿಎಫ್ ನೇತೃತ್ವದಲ್ಲಿ 3 ಸದಸ್ಯರ ತಂಡದಿಂದ 1 ವಾರದ ಒಳಗೆ ತನಿಖೆ ನಡೆಸಿ ಕಡತವನ್ನು ಕೂಡ ಸಲ್ಲಿಸುವಂತೆ ಈಗ ಆದೇಶ ನೀಡಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆ ಆದಂತ ಎನ್ಎಂಡಿಸಿ ಇಂದ ಒಂದು ಅಕ್ರಮ ಅದಿರು ಸಾಗಾಟ ಏನಾಗಿದೆ, ಇದು ಒಂದು ಬಹಳ ಒಂದು ವ್ಯವಸ್ಥಿತವಾದಂತ ಸಂಚಾಗಿದೆ ಅಂತ ಹೇಳ್ಬಿಟ್ಟು ಈಗ ಅದನ್ನ ಪರಿಗಣಿಸಲಾಗಿರ್ತಕ್ಕಂಥದ್ದು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ಜನರನ್ನ ಏನು ಬಂಧಿಸಿದ್ದಾರೆ, ಅವರು ಕೊಟ್ಟಂತಹ ಒಂದು ಸುಳಿವಿನ ಮೇರೆಗೆ ಈಗಾಗಲೇ ಬಳ್ಳಾರಿಯ ಹೊರವಲಯದಲ್ಲಿ ಇರ್ತಕ್ಕಂಥ ಸಾಯಿ ಬಾಲಾಜಿ ಸ್ಪಾಂಜ್ ಐರನ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಕಂಪನಿಯಲ್ಲೂ ಕೂಡ ಅದರನ್ನ ಸೀಸ್ ಮಾಡಲಾಗಿದೆ. ಹಾಗೇನೆ ರಾಯಲ್ ಇಸ್ಪಾತ್ ಮತ್ತು ಎನರ್ಜೀಸ್ ಕಂಪನಿಯಲ್ಲೂ ಕೂಡ ಈಗ ಐರನ್ ವರನ್ನ ಸೀಸ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಬಗ್ಗೆ ಈಗ ಒಂದು ಉನ್ನತ ಮಟ್ಟದ ತನಿಖೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು 3 ಸದಸ್ಯರ ತಂಡ ಏನು 1 ವಾರದ ಒಳಗೆ ಅದೊಂದು ತನಿಖೆಯನ್ನ ನಡೆಸಿ ಆ ಒಂದು ಕಡತವನ್ನ ಸಲ್ಲಿಸುವಂತ ಕೂಡ ಈ ಒಂದು ಅವರು ಆದೇಶದಲ್ಲಿ ತಿಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗ ಏನು ಡ್ರೈವರ್ಗಳು 4 ಜನ ನೀಡಿರ್ತಕ್ಕಂಥ ಒಂದು ಹೇಳಿಕೆಯ ಆಧಾರದ ಮೇಲೆ ಸಾಯಿ ಬಾಲಾಜಿ ಪ್ರೈವೇಟ್ ಸ್ಪಾಂಜ್ ಐರನ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಹಾಗೂ ಏನು ರಾಯಲ್ ಇಸ್ಪಾತ್ ಒಂದು ಎನರ್ಜೀಸ್ ಕಂಪನಿಯಲ್ಲಿ ಐರನ್ ಓರನ್ನ ಸೀಸ್ ಮಾಡಿದ್ದಾರೆ. ಈ ಒಂದು ಇದರ ಒಂದು ಡೆಪ್ತ್ ಇಲ್ಲಿವರೆಗೂ ಎಷ್ಟು 1000 ಟನ್ ಅದಿರು ಅಲ್ಲಿಂದ ಥೆಫ್ಟ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆನೂ ಕೂಲಂಕುಷವಾದಂತ ಒಂದು ತನಿಖೆ ನಡೀತಾ ಇದೆ. ಇದು ಅದಲ್ಲದೆ ಈ ಒಂದು ಮಾಲೀಕರ ಪಾತ್ರ ಏನು, ಈ ಮಾಲೀಕರ ಮೇಲೆ ಏನಾದ್ರು ಕೇಸ್ ಮಾಡಿದಾರ, ಇಲ್ಲಿವರೆಗೂ ಏನೆಲ್ಲ ಆಗಿದೆ ತನಿಖೆ ಅಂತಕ್ಕಂಥದ್ದನ್ನ ಈಗ ಬಳ್ಳಾರಿಯ ಪೊಲೀಸ್ ವರಿಷ್ಠಾಧಿಕಾರಿ ಸುಮಂತ್ ಪನ್ನೇಕರ್ ಅವರ
ಒಂದು ವರದಿಯನ್ನು ಆಧರಿಸಿ ಈ ಒಂದು ಕ್ರಮಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಇದರಿಂದ ನಿಜಕ್ಕೂ ಕೂಡ ಈ ಒಂದು ಅಕ್ರಮ ಈ ದಂಧೆಕೋರರಿಗೆ ಏನಾದ್ರು ಅಕ್ರಮ ಅದಿರು ಸಾಗಾಟವನ್ನ ಮಾಡ್ತಾ ಇದ್ರು, ಇವರಿಗೆ ಒಂದು ನಡುಕ ಶುರುವಾಗಿರ್ತಕ್ಕಂಥದ್ದು. ಈ ಒಂದು ತನಿಖೆಯಿಂದ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ಏನು 3 ಸದಸ್ಯರ ತಂಡ ಈಗ ಸಂಡೂರಿನ NMDCಗೆ ಭೇಟಿ ಕೊಟ್ಟು ಬಳ್ಳಾರಿ ಸ್ಪಾಂಜರನ್ ಕಂಪನಿ ಸೇರಿದಂತೆ ಎಲ್ಲ ಕಡೆ ಒಂದು ತನಿಖೆಯನ್ನು ನಡೆಸಿದ್ದಾರೆ. ಒಂದು ವಾರದೊಳಗೆ ಈ ತನಿಖೆ ಬಂದ ನಂತರ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಬಯಲಿಗೆ ಬರಲಿದೆ. ಎಸ್ ನಾಗರಾಜ್, ಇಲ್ಲಿ ಈಗಾಗಲೇ 4 ಜನ ಅರೆಸ್ಟ್ ಆಗಿದ್ದಾರೆ, 4 ಜನ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನು ವಿಚಾರಣೆ ಸಂದರ್ಭದಲ್ಲಿ ಏನಾದ್ರೂ ಮೇಲ್ಪಟ್ಟಂತ ಅಧಿಕಾರಿಗಳ ಹೆಸರನ್ನಾದ್ರೂ ಹೇಳಿದಾರಾ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋಂತ ಏನೋ ಹೇಳಿದಾರಾ ಅಂತ? ಎಸ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇಲ್ಲಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 4 ಜನ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಯಾರಾದರೂ ಹೆಸರು ಹೇಳಿದ್ದಾರಾ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ. ಹಾಗಾಗಿ ಕೂಡಲೇ ಈಗಾಗಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಈಶ್ವರ್ ಖಂಡ್ರೆ ಅವರು ಕೂಡ ಅರಣ್ಯ ಇಲಾಖೆ ಸಚಿವರು ಅಲರ್ಟ್ ಆಗಿದ್ದಾರೆ. ಹಾಗಾಗಿ 1 ವಾರದ ಒಳಗೆ ತನಿಖೆ ನಡೆಸಬೇಕು. ತನಿಖೆ ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಲೇಬೇಕು ಅಂತ ಹೇಳಿ ಇದೀಗ ಎಚ್ಚರಿಕೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ.